ಈಗ ಪ್ರತಿಪಕ್ಷದವರು ಮಾತಾಡುವಾಗ ಆಳ್ತ ಪಕ್ಷ ಬಹಳ ಸಮಯದಿಂದ ಕರೆಕ್ಟ್ ಆಗಿಲ್ಲ ಕೇಳಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ. ಈಗ ಆಳ್ತ ಪಕ್ಷ ಗಲಾಟೆ ಬರ್ತಾರೆ ಅಂತಲೇ ನನ್ಗೆ ಇಷ್ಟ. ವಿರೋಧ ಪಕ್ಷದ ವಿರುದ್ಧ ಮಾತಾಡ್ತಾರ ಶಿವಲಿಂಗೇಗೌಡರು? ನೀವು ಹೇಳಿದ್ರೆ ಮನೆ ಸಭಾಧ್ಯಕ್ಷರೇ ಸುರೇಶ್ ಗೌಡ್ರೆ ಕೇಳ್ಕೊಂಡಿಲ್ವೇನ್ರಿ ನಾವು? ಏನೇನ್ ಬೇಕಲ್ಲ ಬಯಸ್ಕೊಂಡಿಲ್ವಾ? ಕೂತ್ಕೊಂಡ್ ಕೇಳಿ ನಾವು ಹೇಳದ್ನು. ಆಯ್ತು, ಕಂಟಿನ್ಯೂ ಮಾಡಿ. ಆದ್ರೆ ನಾನು ವಿರೋಧಿ ಪಕ್ಷದ ಶಾಸಕರಲ್ಲಿ ಮನವಿ ಮಾಡ್ತೀನಿ, ನಾಯಕರು ಸೇರಿ ನಾವು ಒಕ್ಕೂಟ ಯಾರನ್ನು ಬೈಯಲ್ಲ. ನೀವು ಬೈಬೇಡಿ, ವ್ಯವಸ್ಥೆನಲ್ಲಿ 50 ಕೋಟಿ ತೆಗ್ಸಿ ಕೊಡಿ, ಮುಗೀತಲ್ಲ. ಆಯ್ತಾಯ್ತು ಕೊಡೋಣ. ಒಕ್ಕೂಟ ವ್ಯವಸ್ಥೆನಲ್ಲಿ ಇದ್ದೀವಿ. ಆ ಒಕ್ಕೂಟ ವ್ಯವಸ್ಥೆನಲ್ಲಿ ಇರ್ತಕ್ಕಂಥ ಕಾಲದಲ್ಲಿ ನಾವಿಬ್ರು ಒಟ್ಟಿಗೆ ಹೋಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಟ್ಟಿಗೆನೆ ನಾವು ಜನಪ್ರತಿನಿಧಿಗಳು ಕೆಲಸ ಮಾಡ್ಬೇಕಾಗತ್ತೆ. ಅದರಲ್ಲಿ ಒಕ್ಕೂಟ ವ್ಯವಸ್ಥೆನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವ್ಯವಸ್ಥೆನಲ್ಲಿ ಸೆಂಟ್ರಲ್ ಗವರ್ಮೆಂಟಿನ ಏನು ಕ್ರಿಯಾ ಯೋಜನೆಗಳು ಸ್ಕೀಮ್ಗಳು ಸ್ಪಾನ್ಸರ್ ಆಗಿದಾವೆ, ಆ ಸ್ಪಾನ್ಸರ್ ಆಗಿರ್ತಕ್ಕಂಥ ಸ್ಕೀಮ್ಗಳಿಗೆ ಏನೇನು ಅಡಚಣೆಗಳಿದೆ ಇದು ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಾಗಬೇಕು. ನೀವು ನಿಮ್ಮ ಸಂಪೂರ್ಣ ಜವಾಬ್ದಾರಿ ಏನೂ ಇಲ್ಲ ನಿಮ್ಮ ಬಿಜೆಪಿ ಕೇಂದ್ರ ಸರ್ಕಾರದ್ದು ಅನ್ನೋ ರೀತಿನಲ್ಲಿ ಬರೀ ರಾಜ್ಯ ಸರ್ಕಾರವನ್ನ ಈಗ ನಿನ್ನೆಯಿಂದ ಸಿಕ್ಕಾಬಟ್ಟೆ ಮಾತನಾಡಿದಿರಿ, ಹಿಗ್ಗ ಮುಗ್ಗ ಮಾತಾಡಿದಿರಿ. ನೀವು ದಯವಿಟ್ಟು ಮೇಕೆದಾಳ ಕೊಡ್ದು ಮಂಗಳೂರು ಅಧ್ಯಕ್ಷರು ನಿಮಗೆ ಚೆನ್ನಾಗಿ ಅವಕಾಶ ಕೊಟ್ಟರೆ ಸ್ವಲ್ಪ ಸುಮ್ಮನಿರ್ಬೇಕು, ಗೊತ್ತಾಯ್ತಾ? ನಾನು ಹೇಳೋದ್ರಲ್ಲಿ ಏನಾರ ಒಂದೇ ಒಂದು ಅಂಕಿ ಅಂಶ ತಪ್ಪಿದ್ರೆ ನೀವು ಹೇಳಿದ ಶಿಕ್ಷೆ ಗುರಿ ಆಗ್ತೀನಿ, ಇಲ್ಲಾಂದ್ರೆ ಸುಮ್ಮನೆ ಕೂತ್ಕೋಬೇಕು ಅಷ್ಟೇ. ನಮ್ಗೆ ಅವಕಾಶ ಕೊಡ್ಬೇಕು. ಸುರೇಶ್ ಗೌಡ್ರೆ ಸತ್ಯವನ್ನೇ ಹೇಳುತ್ತೇನೆ, ಇದ್ರೆ ಹೇಳಿ, ಸತ್ಯ ಇಲ್ದೇ ಇದ್ರೆ ದೇಶದ ಹಣಕಾಸಿನ ವ್ಯವಸ್ಥೆ ಮಂತ್ರಿ ಗ್ಯಾರಂಟಿ ಹಣಕಾಸಿನ ವ್ಯವಸ್ಥೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟದ ವ್ಯವಸ್ಥೆ ಒಳಗೆ ಇರುತ್ತೆ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಕೊಡಬೇಕಾದಿರುತ್ತೆ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಗಳಿಗೆ ಕೊಡಬೇಕಾದಂತ ವ್ಯವಸ್ಥೆ ಇರುತ್ತೆ. ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ನಮಗೆ ಯಾವ ರೀತಿ ಹಣಕಾಸಿನ ವ್ಯವಸ್ಥೆನಲ್ಲಿ ನಮಗೆ ಮಲತಾಯಿ ಧೋರಣೆ ತೋರಿದೆ, ಹಾಗೂ ನಮಗೆ ಈ ಹಣಕಾಸಿನ ವ್ಯವಸ್ಥೆಯಿಂದಲೇ ನಮ್ಮ ರಾಜ್ಯದ ಅಭಿವೃದ್ಧಿ ಸರ್ವತೋಮುಖವಾದಂತ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದಕ್ಕೆ ನಾನು ವೈಟ್ ಪೇಪರ್ನ ಡಿಮ್ಯಾಂಡ್ ಮಾಡಿ, ನಾನೇನು ಮುಚ್ಚುಮರೆ ಇಲ್ಲ, ಸರ್ಕಾರನ ವೈಟ್ ಪೇಪರ್ ಕೇಳ್ತಾ ಇದ್ದೀನಿ. ಏನೇನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳ ಮತ್ತೆಲ್ಲರ ವ್ಯವಸ್ಥೆನ ನೀವು ಸಂಪೂರ್ಣವಾಗಿ ನನಗೆ ವೈಟ್ ಪೇಪರ್ ಅನ್ನು ಕೊಡಬೇಕು. ಏನು ತಪ್ಪು ಸಂದೇಶ ಈ ರಾಜ್ಯದ ಜನತೆಗೆ ಹೋಗಿದೆ, ಆ ರಾಜ್ಯದ ಜನತೆ ಆ ವೈಟ್ ಪೇಪರ್ ಅನ್ನು ಓದ್ಕೊಂಡು ಯಾರ್ದು ತಪ್ಪು, ಯಾವ ಉದ್ದೇಶಕ್ಕೋಸ್ಕರ ಈ ತಪ್ಪುಗಳಾಗಿದೆ, ಏನು ಹಣಕಾಸಿನ ವ್ಯವಸ್ಥೆ ಯಾವ ರೀತಿ ಕೆಟ್ಟಿದೆ, ಯಾವ ರೀತಿ ಅದರ ನಿಯಮಾವಳಿಗಳನ್ನ ಗಾಳಿ ತೂರಿದೆ ಅಂತಕ್ಕಂಥದ್ದರ ವಿಚಾರನ ನಾನು ಪ್ರಸ್ತಾಪ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಸುಮ್ಮನೆ ಸಂತೆ ಭಾಷಣ ಮಾಡಿ ಬಂದಿಲ್ಲ, ವೈಟ್ ಪೇಪರ್ ಕೇಳಿದ್ವಿ. ವೈಟ್ ಪೇಪರ್ ಕೇಳಿರೋದ್ರಿಂದ ದಯಮಾಡಿ ವೈಟ್ ಪೇಪರ್ ಅನ್ನ ಕೊಡಿಸ್ತಕ್ಕಂಥದ್ರಲ್ಲಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.